ಸುರಿವ ಕಂಬನಿಯನ್ನು ಸೆರಗಿಂದೊರಸಿ ಸುರಿವ ಕಂಬನಿಯನ್ನು ಸೆರಗಿಂದೊರಸಿ ಸುರಿವ ಕಂಬನಿಯನ್ನು ಸೆರಗಿಂದೊರಸಿ 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 ನಾನು ಹುಟ್ಟಿದ ಅಂದಿನಿಂದ ಇಂದಿನ ತನಕ ನನ್ನ ತಾಯಿಯ ಕಣ್ಣಲ್ಲಿ ಕಣ್ಣೀರು ಕಂಡವ ನಾನಲ್ಲ. ಇಂದು ಧಾರಾಕಾರವಾಗಿ ಕಣ್ಣೀರು ಸುರಿಸ್ತಾ ಇದ್ದಾಳಲ್ಲ. ಯಾಕಮ್ಮ ನಾನಿನ್ನು ರಣಕ್ಷೇತ್ರ ಸೇರಿಕೊಳ್ಳಿಲ್ಲ. ಯಾವನೇ ಒಬ್ಬ ವಿರೋಧಿ ನನ್ನ ಶರೀರಕ್ಕೆ ಬಾಣ ಪ್ರಯೋಗಿಸಿದ್ದಿಲ್ಲ, ನನ್ನ ಶರೀರ ಘಾಸಿಗೊಂಡದ್ದಿಲ್ಲ, ಒಂದು ಬಿಂದು ರಕ್ತ ಭೂಮಿಗೆ ಬಿದ್ದದ್ದಿಲ್ಲ. ಆದರೂ ನೀನು ಕಣ್ಣೀರು ಸುರಿಸ್ತಾ ಇದ್ದಿ ಯಾಕೆ? ಅರ್ಥವಿಸಿಕೊಂಡೆ ತಾಯಿ, ಮಗನಿಗೆ ಯಾವುದೋ ಒಂದು ರೀತಿ ಆಪತ್ತು ಕಾದಿದೆ ಎನ್ನುವಂತಹ ದೂರಾಲೋಚನೆ ನಡೆಸಿಕೊಂಡು ಈ ರೀತಿಯಾಗಿ ನೀನು ಕಣ್ಣೀರು ಸುರಿಸ್ತಾ ಇದ್ದೀಯ. ಅದು ಅಲ್ಲಂತಾದ್ರೆ ಗಂಡಿಗೆ ಗಂಡಾಗಿ ಹೆಣ್ಣಿಗೆ ಹೆಣ್ಣಾಗಿ ಇರುವ ಒಬ್ಬನೇ ಒಬ್ಬ ಮಗ ಯಾವ ತಾಯಿ ಆಗಲಿ ಮಕ್ಕಳನ್ನು ಕಳೆದುಕೊಳ್ಳುವುದಕ್ಕೆ ಇಷ್ಟಪಡುವುದಿಲ್ಲ. ಒಂದು ವೇಳೆ ಮಗುವನ್ನು ಕಳೆದುಕೊಂಡಿರುವಂತಾದ್ರೆ ಪುತ್ರ ಶೋಕ ಎನ್ನುವುದು ನಿರಂತರವಾಗಿ ಬಾಧಿಸ್ತಾ ಇರ್ತದೆ. ಹಾಗಾಗಿ ನನ್ನ ಮಗನನ್ನು ಕಳೆದುಕೊಳ್ತೇನೋ ಏನೋ ಎನ್ನುವ ಹಾಗೆ ಯೋಚಿಸಿದಂತಹ ನೀನು ಈ ರೀತಿಯಾಗಿ ದುಃಖಿಸ್ತಾ ಇದೆಯಾ? ಯಾಕಮ್ಮ ಸ್ವಾರ್ಥಿಯಾಗಿ ಯೋಚಿಸ್ತಾ ಇದ್ದಿ? ಯಾವತ್ತು ಸ್ವಾರ್ಥ ಮನೋಭಾವನೆ ಸಲ್ಲದು, ನಿಸ್ವಾರ್ಥ ಮನೋಭಾವನೆ ಬೇಕು. ತಾನು ಬದುಕಬೇಕು, ತನ್ನ ಮಕ್ಕಳು ಸುಖವಾಗಿ ಬದುಕಬೇಕು ಎನ್ನುವಂತಹ ಈ ಭಾವನೆಯನ್ನು ನಾವು ಬಿಟ್ಟು ಬಿಡಬೇಕು. ಯಾಕೆ ಗೊತ್ತೇ? ನಮಗಾಗಿ ಯಾರು ಉಪಕಾರವನ್ನು ಮಾಡಿದ್ದಾರೋ ಅವರ ಬಗ್ಗೆ ನಾವು ಸ್ವಲ್ಪ ಲಕ್ಷ್ಯ ವಹಿಸಬೇಕು. ತಾಯಿ, ನೀನು ನಿನ್ನ ಬಗ್ಗೆ ಮಾತ್ರ ಯೋಚಿಸ್ತಾ ಇದ್ದಿ. ನಮ್ಮ ಪಾಂಡವರ ಪಕ್ಷವನ್ನು ಸರಿಯಾಗಿ ನೋಡುತ್ತಾಯೇ? ಮಗುವನ್ನು ಕಳೆದುಕೊಂಡಂತಹ ತಂದೆ ತಾಯಂದಿರೆಷ್ಟು, ಅಣ್ಣ ತಮ್ಮಂದಿರನ್ನು ಕಳೆದುಕೊಂಡಂತಹ ಅಕ್ಕ ತಂಗಿಯಂದಿರೆಷ್ಟು ತಮ್ಮ ಬದುಕಿಗೆ ಆಧಾರವಾಗಿರುವಂತಹ ಪ್ರತಿಯೊಬ್ಬರನ್ನು ತಾವು ಕಳೆದುಕೊಂಡಿದ್ದೇವೆ ಎನ್ನುವಂತಹ ನೋವು ಅವರ ಮನಸ್ಸಿನಲ್ಲಿದೆ. ಅವರೆಲ್ಲ ಯಾಕೆ ಪ್ರಾಣ ತ್ಯಾಗ ಮಾಡಿದ್ದಾರೆ ಗೊತ್ತೇ? ಅವರ ಮನೆಯನ್ನು ಉಳಿಸುವುದಕ್ಕಾಗಿ ಅಲ್ಲ ತಾಯೇ, ಪಾಂಡವರಿಗೆ ಹಸ್ತಿನಾವತಿಯ ಸಿಂಹಾಸನವನ್ನು ದೂರಕ್ಕೆ ಸಿಗಬೇಕು ಎನ್ನುವಂತಹ ಉದ್ದೇಶದಿಂದ ತಮ್ಮ ಪ್ರಾಣದ ಹಂಗನ್ನು ತೊರೆದು ವೀರಾವೇಶದಿಂದ ರಣಕ್ಷೇತ್ರದಲ್ಲಿ ಹೋರಾಟವನ್ನು ಮಾಡುವ ಮೂಲಕ ಇಹಲೋಕದ ಯಾತ್ರೆಯನ್ನು ಮುಗಿಸಿದ್ದಾರೆ. ಅವರೆಲ್ಲರೂ ನಮಗಾಗಿ ಸತ್ತಿರುವಾಗ ಅವರ ಆತ್ಮಕ್ಕೆ ಶಾಂತಿ ಸದ್ಗತಿ ಸಿಗಬೇಕು ಅಂತಾದ್ರೆ ಕೌರವರ ನಾಶವನ್ನು ಮಾಡಲೇಬೇಕು. ಉಳಿದವರ ಕಣ್ಣೀರನ್ನು ಒರೆಸಬೇಕು ಅಂತಾದ್ರೆ ಕೌರವರ ನಾಶವಾಗಲೇಬೇಕು. ಅದಕ್ಕಾಗಿ ಹೊರಟು ನಿಂತಿದ್ದೇನೆ. ನನ್ನನ್ನು ತಡಿಬೇಡ ತಾಯಿ, ಆಶೀರ್ವದಿಸು, ಕಳುಹಿಸು. ನಾನೆಷ್ಟೇ ಬೇಡಿಕೊಂಡ್ರೂ ಕೂಡ ನನ್ನಮ್ಮ ಆಶೀರ್ವಾದ ಮಾಡುವುದಕ್ಕೆ ಮುಂದಾಗುವುದಿಲ್ಲ. ಯಾಕೆ? ನಾನು ಆಶೀರ್ವಾದ ಮಾಡದೇ ಇದ್ರೆ ಮಗ ಇಲ್ಲೇ ಉಳಿತಾನೆ ಎನ್ನುವಂತಹ ನಂಬಿಕೆ ಇವಳಿಗೆ ಇಲ್ಲ. ತಾಯಿ ಉಳಿಯುವುದಿಲ್ಲ. ತಾಯಿ ಆಶೀರ್ವಾದ ಮಾಡದೇ ಇದ್ರೆ ಏನು? ಹೆತ್ತ ತಾಯಿಗೆ ನಿಂತಲ್ಲಿಂದಲೇ ಪ್ರದಕ್ಷಿಣೆ ಬಂದ್ರೆ ಈ ಭೂಮಿಯನ್ನೇ ಸುತ್ತಿದ ಫಲ ಬರ್ತದಂತೆ. ಅಮ್ಮ,
ನಿನ್ನ ಕಣ್ಣೀರನ್ನು ಕಂಡು ನಾನು ಇಲ್ಲೇ ಉಳಿದನೆಂದಾದ್ರೆ ನಾಳೆ ಕರತಟ್ಟಿ ನಗಾಡಿಯಾರು ವೀರಾವೇಶದಿಂದ ಅಭಿಮನ್ಯು ಯುದ್ಧಕ್ಕೆ ಹೊರಟ ಮಾತೆಯ ಕಣ್ಣೀರನ್ನು ಕಂಡು ಹೇಡಿಯಂತೆ ಒಳಸರಿದ ಎನ್ನುವ ಹಾಗೆ ಅವರ ಮುಂದೆ ನಾನು ಅಪಹಾಸ್ಯಕ್ಕೊಳಗಾಗುವುದಿಲ್ಲ. ಅದಕ್ಕಾಗಿ ಹೊರಟು ನಿಂತಿದ್ದೇನೆ. ಅಭಿಮನ್ಯ ಮನೋಧರ್ಮ ಏನು ಎನ್ನುವುದನ್ನು ಸರಿಯಾಗಿ ಸ್ಪಷ್ಟಪಡಿಸ್ತೇನೆ. ನಾಳೆ ಬರುವಂತದ್ದು ಇವತ್ತು ಬರಲಿ, ಇವತ್ತು ಬರುವಂತದ್ದು ಈ ಕ್ಷಣ ಬರಲಿ. ಎಂಥದನ್ನಾದರೂ ಸಾಧಿಸ್ತೇನೆ. ಒಂದು ವೇಳೆ ಸಾಧಿಸುವುದಕ್ಕೆ ಅಸಾಧ್ಯವಾಗಿ ಹೋದಲ್ಲಿ ರಣಕ್ಷೇತ್ರದಲ್ಲಿ ಪ್ರಾಣವನ್ನು ಕೊಡ್ತೇನೆ. ನಾನು ಬದುಕಿ ಸಾಯಲಾರೆ ಸತ್ತು ಬದುಕುತ್ತೇನೆ. ಅಳಿಯುವುದು ಕಾಯ, ಉಳಿಯುವುದು ಕೀರ್ತಿ. ಕೀರ್ತಿಗಾಗಿ ಹಂಬಲಿಸ್ತೇನೆ. ಮಾತೆ ಕಣ್ಣೀರು ಸುರಿಸ್ತಾ ಇದ್ರು ಅವಳ ಪಾದದ ಅಡಿಯಲ್ಲಿರುವಂತಹ ಧೂಳನ್ನ ಮಹಾಪ್ರಸಾದ ಎನ್ನುವ ಹಾಗೆ ಸ್ವೀಕರಿಸ್ತೇನೆ. ಅದೇ ನನಗೆ ಶ್ರೀರಕ್ಷೆಯಾಗಲಿ, ಅದೇ ನನಗೆ ಶ್ರೀರಕ್ಷೆಯಾಗಲಿ ಕೃಷ್ಣ, ಅದೇ ನನಗೆ ಶ್ರೀರಕ್ಷೆಯಾಗಲಿ. ನಿನ್ನ ಮಗ ಹೋಗ್ತಾ ಇದ್ದಾನೆ, ಹೋಗ್ತೀನಿ. ಒಂದು ವೇಳೆ ಬದುಕಿ ಬರುತ್ತಾದ್ರೆ ಮೊದಲಾಗಿ ನಿನ್ನನ್ನು ಕಾಣುವುದಕ್ಕಾಗಿ ಓಡೋಡಿಕೊಂಡು ಬರ್ತೇನೆ. ಒಂದು ವೇಳೆ ಆಗಬಾರದಾಗಿ ಹೋಯಿತು ಅಂತಾದ್ರೆ ನಿನ್ನ ಮಗ